ನಮಸ್ಕಾರ ನಮಸ್ಕಾರ ಮ್ಯಾನೇಜರ್ ಸಾಹೇಬ್ರಿಗೆ. ಏನು ಏನಿದೆಲ್ಲ? ನಿಮ್ಮನ್ನು ತೃಪ್ತಿಪಡಿಸುವುದೇ ನಮ್ಮ ಧ್ಯೇಯ. ಕೂತ್ಕೊಳ್ಳಿ. ಯಾರು? ಇವನು ನನ್ನ PA, ಚಿಕ್ಕ ಜಾಜೂರ್ ಚಡ್ಡಿ ಚಿಕ್ಕ ಅಂತ ಇವನ ಹೆಸರು. ಇವನಿಗೆ ನಾನು ಓನರು. ಅಂದ್ರೆ ನೀವು ಬರಗೂರು ಬಡ್ಡಿ ಬಸಣ್ಣವ್ರ? ಇವ್ರ ಹೆಸರೇನೋ ಬಡ್ಡಿ ಬಸಣ್ಣವ್ರು ಅಂತ, ಆದ್ರೆ ಊರಿನ ಜನಗಳು ಮಾತ್ರ ಇವ್ರನ್ನ ದುಗ್ಗ, ಕೆಪರ, ಹ್ಯಾಬರ್ಸಿ, ದೇವರ್ಸಿ ನನ್ನ ಮಗನೇ, ಬಡ್ಡಿ ನನ್ನ ಮಗನೇ, ದರಿದ್ರ ನನ್ನ ಮಗನೇ, ನಿನ್ನ ಚಪ್ಪಲಿ ತಗೊಂಡು ಹೊಡೆದ್ರು ಪಾಪ ಬರಲ್ಲ ಅಂತ ಊರಿನ ಜನಗಳೆಲ್ಲ ಮುದ್ಬತ್ತಾ ಕರೀತಾರೆ. ನನ್ನ ರಿಂಗ್ ನಲ್ಲಿ ಫಿಂಗರ್ ಅಂತ ಬಾಯ್ ಬಿಡ್ಬೇಡ. ಊರ್ ಜನ ನನ್ ಏನಂತ ಕರೀತಾರೆ ಅಂತ ಅವ್ರು ನಿನ್ನನ್ನು ಕೇಳಲಿಲ್ಲ. ನೀನು ಸ್ವಲ್ಪ ಹಣ್ಣು ಮಂಜ್ಕೊಂಡು ಹೊಸ ಮ್ಯಾನೇಜರ್ ಆಗಿ ಬಂದಿದ್ದೀರಿ, ಹಾಗೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇದನ್ನ ಬಚ್ಚಿಟ್ಕಡೆ. ಎಷ್ಟಿದೆ? 5,000, 5,000. ನಾನು ಹೇಳಲಿಲ್ವಾ ಹಣ ನೋಡಿದ್ರೆ ಎಂತವ್ರು ಮರಳಾಗ್ತಾರೆ ಅಂತ. ಅಬ್ಬಾ ಲಂಚ ಕೊಟ್ಟಿದ್ದಕ್ಕೂ ರಸೀತಿ ಕೊಡ್ತಾನಲ್ಲಪ್ಪ ಪುಣ್ಯಾತ್ಮ, ಎಂಥ ಪ್ರಾಮಾಣಿಕತೆ. ಈ ರಸೀತಿ ನಿಮ್ ಲಂಚಕ್ಕಲ್ಲ, ಮತ್ತೆ ನಿಮ್ಮ ಸಾಲದ ಇನ್ಸ್ಟಾಲ್ಮೆಂಟ್ಗೆ. ಇದು ಇನ್ಸ್ಟಾಲ್ಮೆಂಟ್ ಆಗೋದು ಬೇಡ, ಇದು ನನ್ನ ಪರ್ಸನಲ್ ಪೇಮೆಂಟ್. ಬ್ಯಾಂಕ್ ನನಗೆ ಸಂಬಳ ಕೊಡ್ತಾ ಇದೆ. ಅದು ನೀವು ಬ್ಯಾಂಕ್ ನಲ್ಲಿ ಮಾಡಿದ ಕೆಲಸಕ್ಕೆ, ಇದು ನನ್ನ ಸ್ವಂತ ಕೆಲಸಕ್ಕೆ. ಸರ್ಕಾರಿ ಉದ್ಯೋಗಿಗಳು ಬೇರೆ ಕಡೆ ಕೆಲಸ ಮಾಡೋದಿಲ್ಲ, ನೀವು ಹೋಗ್ಬೋದು. ಅಲ್ಲ ಅಂದ್ರೆ ಈ ಹೂನಾರದ ಅರ್ಥ? ದೊಡ್ಡವರು ಹೂನಾರ ಬೇಕು ಅಂತ ಕೇಳ್ತಾರೇನ? ಮರ್ಯಾದಾಗ ಆಚೆ ತಗೊಂಡೋಗಿ ಅಂತ ಹೇಳ್ತಿದ್ದಾರೆ. ಆಚೆಗೆ. ನಿಂತ್ಕೋ. ಇದೇ ಬೇಡ ಅಲ್ಲ. ಅಪ್ಪ ಕನ್ವರ್ಸ್ಕೊತಿದ್ದಾಳೆ ಪಾಪ, ಎಷ್ಟು ಗಾಬರಿ ಪಡಿಸ್ಬಿಟ್ಲು. ಮುಟ್ಬೇಡ. ನಿನಗೆ ಹೇಳ್ತಿರೋದು. ಅಯ್ಯೋ ದೇವ್ರೇ, ಅಪ್ಪ ಏನಾಯ್ತೆ ನಿಂಗೆ? ಯಾಕೆ ಹೀಗೆ ನನ್ ತಳ್ದೆ? ನಿನ್ನೆಲ್ ತಳ್ದೆ? ನಾನ್ ತಳ್ಳಿದ್ದು ಅವನ್ನ. ಯಾರೇ ಅವನು? ಇದಾನಲ್ಲ ಒಬ್ಬ ಸುರಸುಂದ್ರ, ಕನಸಿನಲ್ಲಿ ಬಂದು ಏನೇನೋ ಗಲಾಟೆ ಮಾಡ್ತಿದ್ದ. ಯಾವನೇ ಅವನು? ನಿನ್ ಕನಸಲ್ಲಿ ಬಂದವನು? ಯಾಕೆ ಬರ್ಕುಡ್ದ? ಮನಸ್ಸಿರೋಳ್ಗೆ ಕನಸು ಬೀಳ್ಕುಡ್ದ? ನೀನೇ ಹೇಳಜ್ಜಿ, ನಾನ್ ದೊಡ್ಡವಳಾಗಿ ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತು. ಆಯ್ತು ತಾನೆ? ಈಗ ನೀನೇ ಹೇಳು, ನಿನ್ ಮದ್ವೆ ಯಾವಾಗಾಯ್ತು? ನನ್ನ 13ನೇ ವಯಸ್ಸಿನಲ್ಲಿ. ಈಗ ನನ್ಗೆಷ್ಟು ವರ್ಷ? 22ನೇ ವರ್ಷ ನಡೀತಾ ಇದೆ. ಸರಿನಾ? ನಾನು ಏನ್ ಪಾಪ ಮಾಡಿದ್ದೀನಿ ಅಂತ ನನ್ಗಿನ್ನೂ ಮದ್ವೆನೇ ಮಾಡಿಲ್ಲ ಅಲ್ವೇ ಮುಚ್ಚಿ? ಹುಡುಗಿ ಬೆಳೆದು ನಿಂತಿದ್ದಾಳಲ್ಲ, ಯೌವನ ಬಂದಿದ್ಯಲ್ಲ, ಅವಳಿಗೊಬ್ಬ ಗಂಡನ್ ಕಟ್ಟಿದ್ರೆ ಅವಳು ಪಾಡ್ದವಳು ಸಾಯ್ತಾಳೆ ಅಂತ ಪರಿಜ್ಞಾನ ನಿನಗೂ ನಿನ್ನ ಮಗನಿಗೆ ಏನಾದ್ರೂ ಇದ್ಯಾ? ಬರೀ ವಯಸ್ಸಾದ್ರೆ ಸಾಲದು, ಅದಕ್ಕೆ ತಕ್ಕ ಬುದ್ಧಿನೂ ಇರ್ಬೇಕು. ಸರಿಯಾದ ಕಾಲಕ್ಕೆ ಮದುವೆ ಮಾಡಿದಿದ್ರೆ ಎರಡು ಮಕ್ಕಳ ತಾಯಿಯಾಗಿರ್ತಿದ್ದೆ. ಒಂದು ಮಗುನ ನಿನ್ಗೆ ಆಡ್ಸ ಕೊಡ್ತಿದ್ದೆ, ಇನ್ನೊಂದು ಮಗುಗೆ ನಾನು ಹಾಲು ಕೊಡ್ತಿದ್ದೆ. ನಿನ್ನಂದೇನ್ ಪ್ರಯೋಜನ? ಹಳೆ ಸಂಪ್ರದಾಯಸ್ಥರ ಕುಟುಂಬದಲ್ಲಿ ಹುಟ್ಟಿದ ತಪ್ಪಿಗೆ ಕೆಟ್ಟ ಹೆಸರು ತರಬಾರ್ದು ಅಂತ ಬರೀ ಕನಸಿನಲ್ಲೇ ಸಂತೋಷ ಪಡ್ತಾ ಇದ್ದೀನಿ. ಇಲ್ಲ, ಏನು ಪ್ರಯೋಜನ ಇಲ್ಲ. ನನ್ನ ದಾರಿ ನಾನು ನೋಡ್ಕೋಬೇಕಷ್ಟೇ. ನನ್ನ ಗ್ರಹಚಾರ ಬೆಚ್ಚ ಗಂಡನ ಪಕ್ಕದಲ್ಲಿ ಮಲ್ಕೋಬೇಕಾದವಳು ನೀನು ಪಕ್ಕದಲ್ಲಿ ಮಲ್ಕೋತಿದ್ದೀನಿ. ಏನ್ ನೋಡ್ತೀಯಾ? ಬಾ ಬಿದ್ದ. ಎಲ್ಲಿ ಎಲ್ಲಯ್ಯ? ಎಲ್ಲಯ್ಯ ನಿಮ್ಮ ಮ್ಯಾನೇಜರು? ಏನಮ್ಮ, ಏನಾಗ್ಬೇಕಾಯ್ತು? ಅಯ್ಯೋ ಆಗೋಕಿನ್ನೇನಿದೆ? ಎಲ್ಲಯ್ಯ ದೊಡ್ಡ ಮನುಷ್ಯ? ಅಲ್ಲಿ ಓಹೋ, ಇಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಬಾ ಹೊರಗೆ. ಇಲ್ದೇ ಇದ್ರೆ ಅಪ್ಪಚ್ಚೆ ಹೋಗುತ್ತೆ. ಬಾ ಹೊರಗೆ. ಯಾಕಮ್ಮ, ಅವ್ರೇನ್ ಮಾಡಿದ್ರು? ಏನ್ ಮಾಡಿದ್ರು ಅಂತ ಆ ದೊಡ್ಡ ಮನುಷ್ಯನೇ ಕೇಳೋಣ. ಯಾಕಯ್ಯ ಒಳ್ಳೆ ಗಂಡು ಬೆಕ್ತರ ದುರ್ಗುಟ್ಕೊಂಡು ನೋಡ್ತಿದ್ಯಾ? ಏನ್ ಮಾಡ್ದೆ ಅಂತ ಹೇಳು. ನಾನೇನ್ ಮಾಡ್ದೆ? ಮಧ್ಯರಾತ್ರಿಲಿ ನನ್ ಬೆಡ್ರೂಮ್ ಒಳಗ್ ಬಂದು. ಮಧ್ಯರಾತ್ರಿಲಿ ನಿಮ್ ಬೆಡ್ರೂಮಿಗೆ ಬಂದಿದ್ರ? ಆಮೇಲೆ ಏನ್ ಮಾಡಿದ್ರು ಅಂತ ಕೇಳೋಣ. ಸರ್,
ಏನ್ ಮಾಡಿದ್ರಿ ಸರ್? ನನ್ ಮಂಚದ ಮೇಲೆ ನನ್ ಪಕ್ಕದಲ್ಲೇ ಬಂದ್ ಕೂತ್ಕೊಂಡ. ಹಾ. ಅಷ್ಟೇ ಆಗಿದ್ರೆ ಪರವಾಗಿಲ್ಲ ಅಣ್ಣ. ಹಾ. ನನ್ ಮೈ ಮೇಲೆ ಎಲ್ಲಿ ಎಲ್ಲಿ ಎಲ್ಲಿ? ಏನ ನಾನಾ? ಹಾಕಿರ್ತಾನೆ ಕೈನ. ಯೌವನ ಅಲ್ವಾ? ಏನೋ ಪಾಪ ಹಾ. ಕೈ ತಾನೇ ಹಾಕ್ದ. ಹಾ. ಚಪ್ಪಲ ಅಂತ ಅಡ್ಜಸ್ಟ್ ಮಾಡ್ಕೊಂಡೆ ಹಾ. ಅಷ್ಟೇ. ಹಾ. ಲಚಕ್ ಅಂತ ಕೊಟ್ಟೆ ಬಿಟ್ಟ. ಏನ ಮುತ್ತು ಎಲ್ಲಿ? ಇಲ್ಲಿ. ಕೊಟ್ಟಿರ್ತಾನೆ. ಅವಕಾಶ ಸಿಕ್ಕರೆ ಬಿಡ್ತಾನ? ಯೌವನ ಅಂಥದ್ದು. ಅಣ್ಣ ಹಾ. ಆ ಟೈಮ್ ನಲ್ಲಿ ಹಾ. ಅಜ್ಜಿ ಬರ್ದೆ ಹೋಗಿದ್ದಿದ್ರೆ ಹಾ. ಅದು ಕೂಡ ಏನ ರೇಪ್ ಮಾಡ್ಬಿಡ್ತಿದ್ದ ಅಣ್ಣ. ರಾಸ್ಕಲ್, ನಾನಿನ್ ಬೆಡ್ರೂಮ್ ಬಂದು ಮುತ್ಕೊಟ್ಟು ರೇಪ್ ಮಾಡ್ದ? ಹೌದು. ಯಾವಾಗ? ರಾತ್ರಿ ಕನಸಿನಲ್ಲಿ. ಕನಸಲ್ಲ. ನೋಡಿದ್ರ ಕನಸಿನಲ್ಲಿ ಅಂದ ತಕ್ಷಣ ಎಷ್ಟು ಫೀಲ್ ಮಾಡ್ತಾ ಇದ್ದಾನೆ. ಅದ್ರ ಅರ್ಥ ಏನು? ಏನು? ನೇರವಾಗಿ ಕೊಡ್ಲಿಲ್ಲ ಅಂತ ತಾನೇ ನಿರಾಸೆ. ನೀನು ಹುಡುಗ, ನಾನು ಹುಡುಗಿ, ತಪ್ಪಬಹುದು, ಮುತ್ತು ಕೊಡಬಹುದು. ನೀನು ಬ್ರಹ್ಮಚಾರಿ ಆಗಿದ್ದಿದ್ರೆ ನಿನಗೆ ಮದುವೆ ಆಗಿ 4 ಮಕ್ಕಳ ತಂದೆ. ಏನ್ ಸರ್ ನಿಮಗ್ 4 ಜನ ಮಕ್ಕಳ? ಚಡಪ್, ನಂಗಿನ್ನು ಮದುವೆ ಆಗಿಲ್ಲ. ನಿಜವಾಗ್ಲೂ ಮದುವೆ ಆಗಿಲ್ವಾ? ಆಗಿಲ್ಲ. ಯಹೂ!